ಶೌರ್ಯ ಅಲ್ಲಿ ನಿಂತ್ಕೊಂಡಿದ್ದಾನೆ. ಇವು ಅತ್ತಿಗೆಯವ್ರ ಹತ್ರ ನಮ್ಮ ಅತ್ತಿಗೆಯವ್ರ ಹತ್ರ ಹೇಳೋದ್ಕಿನ ಈ ಶೌರ್ಯನ ಹತ್ರ ಹೇಳ್ಕೊಂಡ್ರೆ ಎಷ್ಟೋ ಬೆಸ್ಟ್. ಈ ಥರ ಮಾಡ್ತಾ ಇದ್ದಾನೆ ಸಕ್ಲೇಶ್. ನೋಡು ಶೌರ್ಯ, ನೀನು ಬಿಟ್ಟು ಬಂದಿದ್ದಕ್ಕೆ ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಶೌರ್ಯನ ಹತ್ರ ಮಾತಾಡ್ತೀನಿ. ನನ್ನ ಕಷ್ಟ ಹೇಳ್ಕೊಳಕ್ಕೆ ನಾವೇದೊಬ್ಳು ಯಾವಳು ಫ್ರೆಂಡೂ ಇಲ್ಲ. ಈ ಸುಗುಣನೂ ಅವಳೇನೆ, ಈ ಸಿಂಧುನೂ ಅವಳೇನೆ. ಈ ಸಿಂಧು ಅಂತೂ ನನಗೆ ಏನಾದರೂ ಆಗಲಿ ಅಂತ ಕಾಯ್ತಾ ಇರ್ತಾಳೆ. ಅದಕ್ಕೆ ಶೌರ್ಯನ ಹತ್ರಲ್ಲೇ ಹೇಳ್ಕೊಳ್ತೀನಿ. ಶೌರ್ಯನ ಹತ್ರನೇ ಹೇಳ್ತೀನಿ. ಶೌರ್ಯ ನೋಡು ಶೌರ್ಯ, ನೀನು ಬಿಟ್ಟು ಬಂದಿದ್ದಕ್ಕೆ ನನಗೆ ಯಾವ ರೀತಿ ಆಗೈತೆ ಅಂತ ಹೇಳ್ತೀನಿ. ಕಣ್ಣೀರು ಹಾಕ್ತೀನಿ ಅವ್ನ ಮುಂದೆ ಹೋಗಿ. ಕಣ್ಣೀರು ಹಾಕ್ತೀನಿ. ನಮ್ಮ ಅತ್ತೆಯವ್ರ ಹತ್ರ ಹೇಳ್ಕೊಂಡ್ರೆ ಅಷ್ಟೇ ನಗಾಡ್ತಾರೆ ಅವರು. ಇನ್ನೂ ಬರಲಿಲ್ಲಲ್ಲ ಪ್ರೇಮ. ಬಾ ಪ್ರೇಮ, ಏನೋ ಮಾತಾಡಬೇಕು ಅಂತ ಹೇಳಿದ್ದೆ, ಯಾಕೋ ಬರಲೇ ಇಲ್ಲ ಅವಳು. ಶೌರ್ಯ ಶೌರ್ಯ ಶೌರ್ಯ. ಓ ನೀನಾ? ಯಾಕೆ? ಶೌರ್ಯ, ಇವತ್ತು ನನ್ನ ಗಂಡ ಹೆಂಗೆ ಮೋಸ ಮಾಡಿಬಿಟ್ಟವನೇ ಗೊತ್ತಾ? ಇಂಜಿನಿಯರ್ ಅಂತ ನನ್ನ ಮಗ ಸುಳ್ಳು ಹೇಳ್ಬಿಟ್ಟು ಮದುವೆ ಆದ. ಇಂಜಿನಿಯರ್ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಆಗ್ಬಿಟ್ಟು ಇವಾಗ ಅವನಿಗೆ ಹೆಂಡ್ತಿ ಬೇರೆ ಇದ್ದಾಳೆ ಕಣೋ. ಹೆಂಡ್ತಿನೂ ಇದ್ದಾಳೆ. ಇವಾಗ ಅವ್ರಿಗಿಬ್ರು ಮಕ್ಕಳು ಇದ್ದಾರೆ. ಇವಾಗ ಹೆಂಡ್ತಿ ಹತ್ರ ಹೋಗಲ್ಲ ಅಂತ ಹೇಳ್ತಿದ್ದವನು ಈ ಹೆಂಡ್ತಿ ಹತ್ರನೂ ಹೋಗ್ತಾ ಇದ್ದಾನೆ ಕಣೋ. ಶೌರ್ಯ ನೋಡೋ, ನನಗೆ ಎಷ್ಟು ಮೋಸ ಮಾಡಿಬಿಟ್ಟ. ನೀನು ಬಿಟ್ಟು ಬಂದಿದ್ದಕ್ಕೆ ನನಗೆ ಇವತ್ತು ಯಾವ ರೀತಿ ಆಯಿತು ಅಂತ. ನಾನೇನು ಮಾಡಲಿ? ನನ್ನ ಹತ್ರ ಬಂದು ಯಾಕೆ ಬೊಗಳ್ತಾ ಇದೀಯಾ ನೀನು? ಹೋಗಿ ಅನುಭವಿಸು. ಮಾಡಿದ್ದುಣ್ಣೋ ಮಾರಾಯ. ನೀನು ಮಾಡಿದ್ದು ನೀನು ಊಟ ಮಾಡ್ತಾ ಇದೆಯಾ? ನನಗೇನು ಕೇಳ್ತಾ ಇದೆಯಾ ನೀನು? ಹೋಗಿ ಸುಮ್ಮನೆ. ಶೌರ್ಯ, ಇವಳ ಹತ್ರ ಯಾಕೆ ಮಾತಾಡ್ತಾ ಇದೆಯಾ? ಏನಿಲ್ಲ ಪ್ರೀತಿ, ನಾನು ಇಲ್ಲಿ ನಿಂತ್ಕೊಂಡಿದ್ದೆ, ಅವಳಾಗಿ ಅವಳು ಬಂದು ಮಾತಾಡಿಸ್ತಾ ಇದ್ದಾಳೆ. ಅವ್ರ ಗಂಡ ಸರಿ ಇಲ್ವಂತೆ, ಅದಕ್ಕೆ ನಾನೇನು ಮಾಡೋಣಪ್ಪ, ಅವ್ರ ಗಂಡ ಸರಿ ಇಲ್ಲದಕ್ಕೆ ಹಿಂಗೆಲ್ಲ ಮೋಸ ಮಾಡ್ದೆ ಅಂತ ಈಗ ಹೇಳ್ಕೊಂಡು ನನ್ನ ಹತ್ರ ಕಣ್ಣೀರು ಹಾಕ್ತಾ ಇದ್ದಾಳೆ. ನನ್ನ ಹತ್ರ ಯಾಕೆ ಹೇಳ್ಬೇಕು ಅವಳು? ಏನಿಲ್ಲ, ನಾನು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಳ್ತಾ ಇದ್ದೀನಿ. ಫ್ರೆಂಡ್ ಅಂತ ಅನ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಈಗ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಸಿಂಧು ಇದ್ಲು. ಅವಳು ಇವಾಗ ನನಗೆ ಕೆಟ್ಟದ್ದಾಗಲಿ ಅಂತಲೇ ಕಾಯ್ತಾ ಇದ್ದಾಳೆ. ನನಗೇನಾನ ಒಂದು ಕೆಟ್ಟದ್ದಾಗಲಿ ಅಂತಲೇ ಕಾಯ್ತಾ ಇದ್ದಾಳೆ ಅವಳು. ಅದಕ್ಕೇನೆ ಅವಳ ಹತ್ರ ಹೇಳ್ಕೊಳ್ಳೋದು ಬೇಡ, ನಮ್ಮ ಅಕ್ಕಿಯವ್ರ ಹತ್ರ ನಮ್ಮ ಅಣ್ಣರ ಹತ್ರ ಹೇಳ್ಕೊಳ್ಳೋಣ ಅಂದರೆ ಅವ್ರು ನನ್ನ ಹತ್ರ ಯಾರೂ ಸೇರೋಲ್ಲ, ಅವ್ರು ಒಳ್ಳೆಯವರಲ್ಲ. ಅದಕ್ಕೆ ನಾನು ನಿನ್ನ ಹತ್ರ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊತಾ ಇದ್ದೀನಿ. ಶೌರ್ಯ, ನಿನ್ನ ಬೆಸ್ಟ್ ಫ್ರೆಂಡು ಯಾರಿದ್ದಾರೋ ಅವ್ರ ಹತ್ರ ಹೇಳ್ಕೊಬೋಗಿ ಹೋಗು. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಯವರೇನೆ, ಅವ್ರು ತುಂಬ ಒಳ್ಳೆಯವರು. ನಿಮ್ಮ ಅತ್ತಿಗೆ ಅವ್ರ ಹತ್ರ ಹೇಳ್ಕೊಬೋಗಿ ಹೋಗು. ಸುಸು ಸುಸು, ಯಾಕೆ ಇಲ್ಲಿಗೆ ಬಂದಿದ್ಯಾ ಸುಸು? ಏನಿಲ್ಲ ಕಣೆ, ಶೌರ್ಯನ ಮಾತಾಡ್ಸೋಣ ಅಂತ ಬಂದೆ. ನೋಡಿಲಿ, ಇನ್ನೊಂದ್ಸತಿ ಏನಾದರೂ ನಾನು ಶೌರ್ಯನ ಮಾತಾಡ್ಸಿದ್ಯಾ ಅಂತಂದರೆ ಏನಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಾಕೆ ಮಾತಾಡ್ಸೋದು ನೀನು? ಸುಮ್ಮನೆ ಹೋಗ್ಬೇಕು. ಅವತ್ತು ನಿನ್ನ ಜೊತೆ ಫಿಲಮ್ಗೆ ಹೋಗ್ತೀನಿ ಅಂತ ಹೇಳಿ ನಾವು ಮಾತಾಡ್ತಾ ಇದ್ವಲ್ಲ, ನಾವು ಇಬ್ಬರು ಫಿಲಮ್ಗೆ ಹೋಗೋದಕ್ಕಂತ ಹೇಳಿ ಅದನ್ನ ಕೇಳಿಸ್ಕೊಂಡು ಅವನ ಜೊತೆ ಹೋಗ್ಬಿಡ ಕಣೆ. ನಿನಗೆ ಅವನು ಮದುವೆ ಆಗೋಂಥದ್ದೇನೇ ಬಂದಿತ್ತು, ಎರಡನೇ ಮದುವೆ ಅವನು ಅಂತ ಹೇಳಿ ಹೆಂಗೆ ಬೇಕೋ ಹಂಗೆ ಚಾಡಿ ಹೇಳ್ದವಳು. ಇವತ್ತು ಹೆಂಗೆ ಬಂದವಳು ನೋಡು. ಹೇಳೋದಕ್ಕೆ ನಾಚಿಕೆ ಮಾನ ಮರೆಯೋದಿಲ್ವ ನಿನಗೆ? ಇವತ್ತು ಹಿಂಗೆ ಹೇಳೋದಕ್ಕೆ ಬರೋದಕ್ಕೆ ನಾಚಿಕೆ ಇದ್ದವಳಾಗಿದ್ರೆ ಬರ್ತಿರ್ಲಿಲ್ಲ ಹಿಂಗೆ ಹೇಳೋದಕ್ಕೆ. ಈ ಬಾರೇ, ನೀನು ಯಾಕೆ ಮಾತಾಡಿಸ್ತೀಯ ಇವನ್ನ? ಯಾಕೆ ಮಾತಾಡಿಸ್ತಾ ಇದೆಯಾ? ಹೋಗು, ನಿನ್ನ ಬೆಸ್ಟ್ ಫ್ರೆಂಡ್ ಬಂದ್ಲು, ಅವಳ ಹತ್ರನೇ ಎಲ್ಲ ಹೇಳ್ಕೊಬೋಗಿ ಹೋಗು. ಹೇಳ್ಕೊತೀನಿ. ನಿನ್ನ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಹೇಳ್ಕಮನ ಅಂತ ಬಂದೆ ಶೌರ್ಯ. ನಾನು ತುಂಬ ಬೇಜಾರಾಗಿದ್ದೀನಿ. ಅಂಥದ್ರಲ್ಲೂ ನೀನು ಇನ್ನೂ ಬೇಜಾರ ಮಾಡ್ತಾ ಇದೆಯಲ್ಲ ಶೌರ್ಯ, ಹೆಂಗೆ ಬೈದು ಬಿಡ್ತೀಯ? ಮತ್ತೆ ಬೈದಂಗೆ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ನೀನು ಮಾಡಿರೋ ಕೆಲಸಕ್ಕೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ಮುಖ ಕುಗ್ದು ಕಳಿಸೋರು. ನಾನು ಆಗತ್ತಿಗೆ ಸುಮ್ಮನೆ ಬಿಟ್ಟಿದ್ದೀನಿ. ಸುಮ್ಮನೆ ಹೋಗು, ನಾನು ಮಾತಾಡಿಸ್ಬೇಡ ನೀನು. ಬಾ ಪ್ರೇಮ, ಹೋಗೋಣ. ಇಲ್ಲಿ ನಿಂತ್ಕೊಂಬೋದು ಬೇಡ. ನಿಂತ್ಕೊಂಡ್ರೆ ಇಲ್ಲಿ ಜನಗಳ ಕಣ್ಣು ಸರಿ ಇಲ್ಲ, ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ಬಾ, ಯಾರ ಮಾತು ಕೇಳಕ್ಕೆ ಹೋಗ್ಬೇಡ ನೀನು. ಇಲ್ಲೋಡೆ, ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ಏನಾದರೂ ನಮ್ಮ ಶೌರ್ಯನ ಮಾತಾಡ್ಸಿದ್ಯಾ ಅಂತಂದರೆ ನೋಡು, ನಿನಗೆ ಗ್ರಾಚಾರ ಸರಿ ಇರೋದಿಲ್ಲ. ಏನಾದರೂ ಮಾತಾಡಿಸ್ದೆ ನಾನೇನಿಲ್ಲ ನೋಡು. ನೀನು ಅವತ್ತೇ ಹೇಳ್ದಾಗಲೇ ಗೊತ್ತಾಯಿತು ನಿನ್ನ ಬುದ್ಧಿ ಹೆಂಗೆ ಅಂತ ಹೇಳಿ ನನಗೆ. ಅಯ್ಯೋ ಬಿಡು, ನಮ್ಮ ಮನಸ್ಸಲ್ಲಿರೋದು ಭಾರ ಇಳಿಸ್ಕೋಬೇಕಂತಂದರೆ ಯಾರಾದರೂ ಹೇಳ್ಕೋಬೇಕಲ್ಲ, ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ. ಬೇಡ, ನನ್ನ ಹತ್ರ ಹೇಳ್ಕಳೆ. ನಿನ್ನ ಫ್ರೆಂಡಾಗಿ ನಾನು ಇರೋದ್ರಿಂದ ನನ್ನ ಹತ್ರ ಹೇಳ್ಕೊ. ಇನ್ನೊಂದ್ಸತಿ ಅವಳೇನಾದರೂ ಮಾತಾಡಿಸ್ಲಿ ಅವಾಗ ಇದ್ದಾವೆ. ಅದೇ ನಾನು ಇರಬೇಕಾದ್ರೆ ಅವ್ನು ಯಾಕೆ ಮಾತಾಡ್ಸಕ್ಕೆ ಹೋದೆ ನೀನು? ಅಯ್ಯೋ ಪೆದ್ದಿ. ಪೆದ್ದಿ ಅಲ್ಲ ಕಣೆ, ನನಗಿಷ್ಟವಾದರ ಹತ್ರ ಹೇಳ್ಕೋಬೇಕು. ಅವನನ್ನ ಇವಾಗ ನಾನೇನು ನನ್ನ ಗಂಡ ಅಂತ ಏನು ಹೇಳ್ಕೊಳಕ್ಕೆ ಹೋಗಿಲ್ಲ, ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಹೇಳ್ಕೊಳಕ್ಕೆ ಹೋಗಿದ್ದೀನಿ. ಈಗ ಬೆಸ್ಟ್ ಫ್ರೆಂಡ್ ಅಂದರೆ ಯಾರಾದ್ರೂ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು. ಎಲ್ಲ ಹೇಳ್ಕೊಂಡು ನನ್ನ ಮನಸ್ಸಲ್ಲಿರೋದು ಭಾರ ಕಡಿಮೆ ಮಾಡ್ಕೋಬೇಕು. ಮತ್ತೆ ಅದನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಇನ್ನೊಬ್ರ ಹತ್ರ ಹೋಗಿ ಅದನ್ನೆಲ್ಲ ಹೇಳ್ಕೊಳ್ಳೋರಲ್ಲ ಬೆಸ್ಟ್ ಫ್ರೆಂಡು. ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಇದ್ದೀನಲ್ಲ, ಹೇಳ್ಕೊ. ಏನು ನನ್ನ ಹತ್ರ ಬಿಟ್ಟು ಅವನ ಹತ್ರ ಯಾಕೆ ಹೇಳೋಕೆ ಹೋಗಿದ್ದೆ? ಅವ್ನು ಡೈವರ್ಸ್ ಕೊಟ್ಟಿದ್ದಾನೆ ನಿನಗೆ. ಅಯ್ಯೋ, ಅದರಲ್ಲಿ ಅವಳು ಮದುವೆ ಆಗ ಹುಡುಗಿ ಬಂದಿದ್ದಾಳೆ, ಅವಳು ಸುಮ್ಮನೆ ಬಿಡ್ತಾಳ? ನೀನು ಅವನ್ನ ಮಾತಾಡ್ಸೋದಕ್ಕೆ ಹೋದ್ರೆ? ಅಯ್ಯೋ, ಅವಳು ಏನಿಲ್ಲ ಪ್ರೇಮ. ಯಪ್ಪ ಅವ್ರ ಅಮ್ಮನಿಗಿನ್ನ ತಾತ
ಬೆಸ್ಟ್ ಫ್ರೆಂಡ್ಸ್ ಅಂತಲೂ ಹೇಳ್ಕೊಳ್ಳೋದು ಬೇಡ ತಾಯಿ, ಹೋಗು ಸುಮ್ಮನೆ. ಅಯ್ಯೋ ನೀನೇನೋ ತಿಳ್ಕೊಂಡಿದ್ಯಾ, ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡ್ರು ಊರೆಲ್ಲ ಹೇಳ್ಕೊಂಡು ತಿರ್ಗಾಡೋರು ಇರ್ತಾರೆ. ಅಯ್ಯೋ ಯಾರಾದ್ರೂ ಏನಾದರೂ ಇದ್ರೆ ಕಣಮ್ಮ ಸುಸು. ಇನ್ನು ನೋಡು ಅವಾಗ ಜನ ಹೆಂಗ್ ಹೊಗಳೋರು, ಈ 70 ಗ್ರಾಮಿನ ಮಂಗಲ ಸರ ಹಾಕೊಂಡಿದ್ದಾಳೆ ಇಂಜಿನಿಯರು ಅಂತ ಹೇಳಿ ಹೆಂಗ್ ಹೊಗಳ್ತಾ ಇದ್ರು. ಯಾರೇ ಆಗಲಿ, ಎತ್ತು ತಾಯಿ ಆಗಲಿ ತಂದೆ ತಾಯಿ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ರು ಏನಾದರೂ ಇದ್ರೇನೆ. ಮತ್ತೆ ಏನಾದರೂ ಇದ್ರೇನೆ. ಎತ್ತು ತಂದೆ ತಾಯಿನೇ ಬೆಲೆ ಕೊಡಲ್ಲ ಕಣೆ ನಮಗೆ. ಅವರೇ ಬಿಟ್ಟು ಹೋಗ್ತಾರೆ ಏನೂ ಇಲ್ಲ ಅಂತ ಹೇಳಿ. ಏನಾದರೂ 4 ಕಾಸು ಸಂಪಾದನೆ ಮಾಡಿದ್ರೆ ಮಾತ್ರ ಇರೋ ಅಂಥವ್ರ ಹತ್ರ ಹೋಗ್ತಾರೆ ಎಲ್ಲನ ಬಿಟ್ಟು. ಏಯ್ ಏನು ನೀನು ಹಿಂಗೆ ಮಾತಾಡ್ತಾ ಇದೀಯಾ? ನಾನು ಯಾವಾಗಾದರೂ ಓಡಾಡಲಿ ಎತ್ತು ತಂದೆ ತಾಯಿನೇ ಬೆಲೆ ಕೊಡಲ್ಲ. ಏನೇ ಬೆಲೆ ಕೊಡಬೇಕು ನಿನಗೆ? ನೀನೇನು ತಾಯಿ ಅನ್ಕೊಂಡಿದ್ಯೋ ಏನು ಅನ್ಕೊಂಡಿದ್ಯೋ? ನಾನು ಯಾವಾಗಾದರೂ ಓಡಾಡಲಿ ಹಂಗೆ ಮಾತಾಡ್ತೀಯಲ್ಲೇ. ನಾವು ದುಡ್ಕೊಂಡು ತಿನ್ರಿ ಅಂತ ಹೇಳೋದು, ನಮ್ಮ ಮಾತು ಕೇಳಲಿಲ್ಲ ಅಂದಮೇಲೆ ನಾವು ಸುಮ್ಮನೆ ಆಗ್ತೀವಿ. ನಮ್ಮ ಮಾತು ಕೇಳಲಿಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಮಾತಾಡಿಸ್ಬೇಕೆ? ಆಗ್ಲೆಲ್ಲ ಯಾಕಾಗ ಮಾತಾಡ್ತೀಯ? ನಾನೇನಾದರೂ ನಾನು ಇವಳಿಗೆ ಹೇಳಿದ್ದು ನಾವೇನು ಸಂಪಾದನೆ ಮಾಡಲಿಲ್ಲ ಅಂದರೆ ಎತ್ತು ತಂದೆ ತಾಯಿನೇ ಬೆಲೆ ಕೊಡಲ್ಲ ಕಣೆ ಅಂತ ನಾನು ಇರೋದೇ ಹೇಳಿದ್ದು. ಆಗ್ಲೆಲ್ಲ ಯಾಕೆ ನನಗೆ ಹೇಳ್ತಾ ಇದೆಯಾ ಅಂದರೆ ನನಗೆ ಹೇಳ್ತಾ ಇರೋದು ನೀನು. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೂ ನಾವು ದುಡ್ಡು ಇಟ್ಕೊಂಡಿರೋದು ನಿಂಗೆ ಹೊಟ್ಟೆವ್ರಿ. ಕೆಲ್ಸಕ್ಕೆ ಹೋಗ್ತಾರಲ್ಲ ದುಡ್ಡು ನನಗೆ ಕೊಡಲ್ವಲ್ಲ ಅನ್ನೋದು ಹೊಟ್ಟೆವ್ರಿ. ನಾವು ದುಡ್ದು ನಿನ್ನ ಕೈಗೆ ತಂದು ಕೊಟ್ಟಿದ್ರೆ ನಾವು ಒಳ್ಳೆಯವ್ರು ಆಗ್ತಿದ್ವಿ. ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಒಳ್ಳೆಯರಲ್ಲ, ನಮ್ಮನ್ನೇ ಸೇರಲ್ಲ ಅಂತ ಎಷ್ಟು ವರ್ಷ ಜೊತೆಗೆ ಇಟ್ಕೊಂಡು ನಿಮ್ಮನ್ನು ನೋಡ್ಕೊಂಡಿರೋದು ಹೇಳು? ಬಿಡತ್ಲಾಗ ಹೋಗ್ಲಿ, ನೀವು ಯಾಕೆ ಹಂಗೆ ಗುದ್ದಾಡ್ತೀರಾ? ಅಲ್ಲ ನೀವು ನೋಡಿ ಗುದ್ದಾಡೋದ ತಾಯಿ ಮಗಳಿಬ್ರಳು ಸೆನಕ್ಕಿದ್ದರು. ಇವರು ಹೆಂಗ್ ಗೊತ್ತೇನೆ, ಇವಾಗ ನೋಡಿ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟು ನಾವು ಎಷ್ಟು ಅಯ್ಯಂತಾ ಇದೀವಿ ನಾನು ನನ್ನ ಗಂಡ. ಮಾತಾಡ್ಸಲ್ಲ ಕಣೆ, ದುಡ್ದಿರೋ ದುಡ್ಡೆ ನಾವೇನು ಇಸ್ಕೊಂತೀವ? ಏನಾದರೂ ಕೇಳಿದ್ವಾ? ನೀವು ಕೆಲ್ಸಕ್ಕೆ ಹೋಗಿರೋ ದುಡ್ಡು ಕೊಡ್ರಿ ಅಂತ ಏನಾದರೂ ನಾವು ಕೇಳಿದ್ವಾ ನಿಮ್ಮನ್ನ? ನಾವೇನು ನಿಮ್ಮನ್ನ ಕೇಳೇ ಇಲ್ಲ. 1 ರೂಪಾಯಿ 1 ಪೈಸಾ ಕೊಡ್ರಿ ಅಂತಲೂ ಕೇಳಿಲ್ಲ. ಅಂಥದ್ರಾಗ ನೀವು ದುಡ್ಡು ಕೇಳ್ತಾರೆ ಅಂತ ಮುಂಚ್ಕೊಂಡಿದ್ದೀರಲ್ಲ, ನಮಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಮತ್ತೆ. ಅಯ್ಯ ದುಡ್ಕೊಂಡು ತಿಂದ್ರಿ ಅಂತ ಹೇಳ್ದೆ, ಕೆಲ್ಸಕ್ಕೆ ಬರ್ರಿ ಹೋಗ್ರಿ, ಕೆಲ್ಸಕ್ಕೆ ಹೋಗಿ ಏನಾರ ಮಾಡ್ಕೊಂಡು ತಿಂದ್ರಮ್ಮ ಅಂತ ಹೇಳಿವಿ. ಕೇಳಲಿಲ್ಲ ಅಂದಮೇಲೆ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ನಿಮ್ಮನ್ನು ಮಾತಾಡ್ಸ್ಕೊಂಡು ಕುಕ್ಕಮ್ಮಕ್ಕೆ ನಮಗೆ ಟೈಮ್ ಇರುತ್ತೇನೆ. ನಾವು ಬೆಳಗ್ಗೆ ಹೋದವರು 6 ಗಂಟೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ಆಗುತ್ತೆ ಬರೋಕ್ಕೆ. ಕೆಲಸ ಜಾಸ್ತಿ ಇರೋದ್ರಿಂದನ ನಿನ್ನ ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ ಕಣಮ್ಮ. ನೀನು ಮಾತಾಡಬೇಡ. ಅಯ್ಯೋ ನಮ್ಮ ಅಮ್ಮನೇ ನಮಗೆ ಬೆಲೆ ಕೊಡಲ್ಲ ತಗಳೆ. ನಂದು ಹೇಳಿದ್ರೆ ನಿನಗೆ ನಿದ್ದೆ ಬರಲ್ಲ. ನಮಗೆ ನಮ್ಮ ಅಪ್ಪ ನಮ್ಮಮ್ಮ ಇನ್ನೇನೆ ನಮ್ಮಿಬ್ರು ಇದು ಮಾಡವ್ರೆ ಅಂದರೆ ಮಾತಾಡ್ಸಲ್ಲ ಅಂತ ದೂರ ಇಟ್ಟವ್ರೆ. ಅವರೇ ಬೆಲೆ ಕೊಡಲ್ಲ ಅಂದಮೇಲೆ ಇನ್ನು ಬೇರೆಯವರೆಲ್ಲ ಇಂಥವರೆಲ್ಲ ಮಾತಾಡಿಸ್ತಾರೇನೆ ಏನಾದರೂ ಕೆಟ್ಟು ಬಂದರೆ? ನೋಡಿ ನಮ್ಮ ಅಪ್ಪ ನಮ್ಮಮ್ಮನೇ ನಮ್ಮನ್ನು ಬಿಟ್ಟೋದ್ರು. ಹಂಗೆ ಕಣಮ್ಮ, ಯಾರಾದರೂ ಏನಾದರೂ ಮಾಡಿದ್ರೆ ಮಾತ್ರ, ಯಾರಾದರೂ ಏನಾದರೂ ಚೆನ್ನಾಗಿದ್ದರೆ ಮಾತ್ರ. ಇವತ್ತು ನೋಡು ಎಷ್ಟಾಗಲಿ ಡಿಂಪಕ್ಕನ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರನ್ನ ಹೆಂಗೆ ಮದುವೆ ಮಾಡ್ಕೊಳ್ಳೋಕೆ ಎಲ್ಲರೂ ಇವತ್ತು ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಹೋಗಿ ಪ್ರೀತಿನ ಮದುವೆ ಮಾಡ್ಕೊಂಡ್ರು. ಇವಾಗ ಪ್ರೇಮದ ಮದುವೆ ಮಾಡ್ಕೊಳ್ತಾರೆ ನೋಡು. ನಾವೇನು ಸಂಪಾದನೆ ಮಾಡಿಲ್ಲ ಅಂತ ನಮ್ಗೆ ಯಾರೂ ಬೆಲೆ ಕೊಡಲ್ಲ. ನಮ್ಮ ಅಪ್ಪ ನಮ್ಮಮ್ಮನೇ ಮಾತಾಡ್ಸಲ್ಲ. ನಾವು ದುಡ್ದಿರೋ ದುಡ್ಡು ಎಲ್ಲಿ ಇಸ್ಕೊಂತೀವೋ ಅಂತ ಹೇಳಿ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.